ನಾನು ಧ್ಯಾನಕ್ಕೆ ಮುಂಚೆ, ಧ್ಯಾನ ಆದಮೇಲೆ, ಮಲ್ಗಕ್ಕೆ ಮುಂಚೆ, ಮಲ್ಕೊಂಡಾದಮೇಲೆ, ದೇವಸ್ಥಾನಕ್ಕೆ ಹೋದರೆ ಗರ್ಭಗುಡಿನಲ್ಲಿ ಇದು ಒಂದು ಮಂತ್ರ, ಇದೊಂದು ವಿಷನ್ ಇದ್ದೇ ಇರುತ್ತೆ ನನಗೆ. ಏನು ಅಂದರೆ ಒಂದಿನ ಖಂಡಿತ ಬಂದೇ ಬರುತ್ತೆ. ಇವಾಗ ಇನ್ನೇನು ಬರುತ್ತೆ, ಬರೀ ದೇವರಿರ್ತಾನಷ್ಟೆ, ಬರೀ ದೇವರು. ಹಾಗೆ ಅಂದರೆ ಯಾರಿಗೂ ನಾನು ಬೇರೆ, ನಾನು ಬೇರೆ, ನೀನು ಬೇರೆ, ನೀನು ಬೇರೆ ಅಂತಿರಲ್ಲ. ಎಲ್ಲ ಮರೆ ಆಗೋಗಿರುತ್ತೆ. ಎಲ್ಲೂ ಸೆಪರೇಷನ್ ಇರಲ್ಲ. ಆ ಸೆಪರೇಷನ್ನು, ಗೋಡೆಗಳು, ನಾನು ಬೇರೆ, ನಾನು ಬೇರೆ ಜಾತಿ, ನೀನು ಬೇರೆ ಜಾತಿ, ನಾನು ಬೇರೆ ರಿಲಿಜನ್, ನಾನು ಬೇರೆ ರಿಲಿಜನ್, ಇವೆಲ್ಲ ಇವಾಗಿದೆಯಲ್ಲ, ಯಾವುದೂ ಇರಲ್ಲ. ಎಲ್ಲ ಗೋಡೆಗಳು ಕರ್ಗೋಗಿರುತ್ತೆ. ಪ್ಯೂರ್ ಕಾನ್ಷಿಯಸ್ನೆಸ್ ಇರುತ್ತೆ. ಜನ ಇರಲ್ಲ ಅಂತಲ್ಲ, ಜನ ಇರ್ತಾರೆ. ಆ ಥರ ಕೆಟ್ಟ ಯೋಚನೆಗಳು ಯಾವುದೂ ಇರಲ್ಲ. ಪ್ಯೂರ್ ಶುದ್ಧ ಕಾನ್ಷಿಯಸ್ನೆಸ್ ಇರುತ್ತೆ. ಯೋಚನೆ ಇದ್ದರೂ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸ್ವಲ್ಪ ಮೋಡ ಬಂದರೆ ಏನು ಮಳೆ ಬರ್ತಾ ಇಲ್ಲ. ಈಗೋ ಎಲ್ಲ ಹೊರಟೋಗಿರುತ್ತೆ, ಟ್ರಾನ್ಸೆಂಡ್ ಆಗೋಗಿರುತ್ತೆ. ಯಾರೂ ಕೂಡ ಒಂದು ಅಭ್ಯಾಸಕ್ಕೆ ಸಿಕ್ಕಾಕೊಂಡಿರಲ್ಲ. ಯಾರ ಅವಶ್ಯಕತೆಯೂ ಒಬ್ರಿಗೊಬ್ರಿಗೆ ಬೇಕಿರಲ್ಲ. ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಎಲ್ಲರೂ ದೇವರು, ಎಲ್ಲರಿಗೂ ಟೈಮ್ ಬಂದಿದೆ, ಎಲ್ಲರೂ ಮನೆ ತಲುಪ್ತಾ ಇದ್ದಾರೆ. ಎಲ್ಲರ ಜೀವನ ಒಂಥರ ತುಂಬ ಕಂಪ್ಯಾಷನ್, ಲವ್ ತುಂಬಿದೆ. ಎಲ್ಲರೂ ಹಾಗೆ ಆರಾಮಾಗಿದ್ದಾರೆ. ಈ ಟೈಮ್ ಬಂದೇ ಬರುತ್ತೆ. ಅದು ಪ್ರಾರಂಭ ಆಗಿದೆ ನನಗೆ. ನಿಮ್ಮೆಲ್ಲರ ಜೀವನದಲ್ಲೂ ಅದೇ ಪ್ರಾರಂಭ ಆಗಿದೆ.